2014ರಲ್ಲಿ ನರೇಂದ್ರ ಮೋದಿಯನ್ನ ಗೆಲ್ಲಿಸಿದ್ದೆ 2029ರಲ್ಲಿ ಮೋದಿಯನ್ನ ಸೋಲಿಸಿ ಬಿಡುತ್ತಾ? ಯಾವುದು ನರೇಂದ್ರ ಮೋದಿ ಗೆಲುವಿಗೆ ಕಾರಣ ಆಗುತ್ತೋ ಅದೇ ಸೋಲಿಗೆ ಕಾರಣ ಆಗ್ಬಿಡುತ್ತಾ? ನರೇಂದ್ರ ಮೋದಿ ಹೈ ಅಲರ್ಟ್ ಆಗಿದ್ದಾರೆ. ನರೇಂದ್ರ ಮೋದಿ ಈಗ ಬೇರೆಯದ್ದೇ ರೀತಿಯ ರಣತಂತ್ರವನ್ನು ಶುರು ಮಾಡಿಕೊಂಡಿದ್ದಾರೆ. ನರೇಂದ್ರ ಮೋದಿಗೆ ಗೊತ್ತಾಗಿದೆ ಎಲ್ಲಿ ನಾನು ಹೊಡಿಬೇಕು, ನಾನು ಯಾವ ರೀತಿ ಗೇಮ್ ಆಡಬೇಕು, ಇದು ಮೋದಿಗೆ ಗೊತ್ತಾಗಿದೆ. ಅವರ ಅಕ್ಕಪಕ್ಕ ಇರುವಂತಹ ರಣತಂತ್ರಗಾರರು ನರೇಂದ್ರ ಮೋದಿನೇನು ತಿಳಿದಿರೋರಲ್ಲ. ಮೋದಿಗೆ ಗೆಲುವಿಗೆ ದೊಡ್ಡ ರಣತಂತ್ರ ಹೆಣ್ದವರೇ ಈಗ ಹೇಳ್ತಾ ಇದ್ದಾರೆ ಮೋದಿ 2029ರಲ್ಲಿ ಸೋಲ್ತಾರೆ. ಎಲ್ಲಿ ಅಂತ ಹೇಳಿದ್ರೆ, ಯಾವುದನ್ನ ನಂಬಿ 2014ರಿಂದ ಗೆದ್ದಿದ್ರು, ಯಾವುದನ್ನ ನಂಬಿಕೊಂಡು ಮೋದಿ 19ರಲ್ಲಿ ಗೆದ್ರು, ಯಾವುದರಿಂದಾಗಿ 24ರಲ್ಲೂ ಕೂಡ ಅಧಿಕಾರಕ್ಕೆ ಇರೋದಕ್ಕೆ ಸಾಧ್ಯ ಆಯಿತು, ಅದು ಇನ್ನು ಮುಂದೆ ಇರೋದಿಲ್ಲ. ಹೆಚ್ಚು ಕಡಿಮೆ 10 ವರ್ಷ ನರೇಂದ್ರ ಮೋದಿಯನ್ನ ಕಾಪಾಡಿದ್ದೆ ಅದು. ಹಾಗಾದ್ರೆ ಅದು ಯಾವುದು? ಸೊ ವೆರಿ ಇಂಟ್ರೆಸ್ಟಿಂಗ್ ಆದಂಥ ವಿಷಯ ನಿಮ್ಮ ಮುಂದೆ ಇಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ನರೇಂದ್ರ ಮೋದಿ ಗೆಲುವಿಗೆ 2014ರಲ್ಲಿ ಕಾರಣ ಆಗಿದ್ದು ವಾಟ್ಸ್ಆ್ಯಪ್. ನಿಮಗೆಲ್ಲ ಗೊತ್ತಿರಬೇಕು, ಈಗಲೂ ಪ್ರಿಯಾಂಕ್ ಖರ್ಗೆ ಅವರು, ಕಾಂಗ್ರೆಸ್ನ ಕೆಲವು ಸೋಷಿಯಲ್ ಮೀಡಿಯಾದವರು, ನಾಯಕರುಗಳು BJP ಅವ್ರನ್ನ ತಮಾಷೆ ಮಾಡ್ತಾರೆ, ಇವರು ವಾಟ್ಸ್ಆ್ಯಪ್ ಯೂನಿವರ್ಸಿಟಿ ಅವರು ಅಂತ. ವಾಟ್ಸ್ಆ್ಯಪ್ ಯೂನಿವರ್ಸಿಟಿ ಅವರು ಅಂತ ಯಾಕೆ ತಮಾಷೆ ಮಾಡ್ತಾರೆ ಗೊತ್ತಾ? BJP ಅವರು ವಾಟ್ಸ್ಆ್ಯಪಲ್ಲಿ ಎಲ್ಲದನ್ನ ಶೇರ್ ಮಾಡಿಕೊಂಡು, ವಾಟ್ಸ್ಆ್ಯಪ್ ಮೂಲಕ ತಮ್ಮ ಗ್ರೂಪ್ಗಳಲ್ಲಿ ಸುಳ್ಳನ್ನು ಶೇರ್ ಮಾಡಿಕೊಂಡು ಅದನ್ನೇ ಸತ್ಯ ಅಂತ ನಂಬಿಸಿ ದೇಶದಲ್ಲಿ ಅಧಿಕಾರಕ್ಕೆ ಬಂದರು. ಅವರು ಈಗಲೂ ಶೇರ್ ಮಾಡುವಂಥದ್ದು ವಾಟ್ಸಪ್ಪಲ್ಲಿ ಸುಳ್ಳನ್ನು. ಆ ವಾಟ್ಸಪ್ ಶೇರ್ ಮಾಡಿನೇ ಕೇಂದ್ರದಲ್ಲಿ ಮೋದಿ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಆಯಿತು. ಹಾಗಾಗಿ ಯಾಕೆ ಇದನ್ನು ವಾಟ್ಸಪ್ ಯೂನಿವರ್ಸಿಟಿ ಅವರು ಅಂತ BJP ಅವರನ್ನು ಲೇವಡಿ ಮಾಡ್ತಾರೆ ಅಂದರೆ, ಇದೇ ನರೇಂದ್ರ ಮೋದಿ 2014ರಲ್ಲಿ ಗೆಲ್ಲೋದಕ್ಕೆ ಸೋಷಿಯಲ್ ಮೀಡಿಯಾ ಬಳಸಬೇಕು, ವಾಟ್ಸಪ್ ಬಳಸಬೇಕು ಅಂತ ಅಂದಾಗ ತಮಾಷೆ ಮಾಡಿದ್ರಿ. ವಾಟ್ಸಪ್ಪಿಂದೆಲ್ಲ ಏನ್ರಿ ಮಾಡೋಕ್ಕಾಗುತ್ತೆ, ನಮ್ಮ ಜನ ವಾಟ್ಸಪ್ ನೋಡ್ಕೊಂಡು ಓಟ್ ಹಾಕ್ತಾರ, ಎಷ್ಟು ಜನರಿಗೆ ಬರುತ್ತೆ ಈ ವಾಟ್ಸಪ್ ಹೇಳಿ, ಅದೆಷ್ಟು ಜನ ನೋಡ್ತಾರೆ ಹೇಳಿ ಅಂತ. ಆದರೆ 2014ರ ವಾಟ್ಸಪ್ ಇತ್ತಲ್ಲ, ಅದು 19ಕ್ಕೆ ಮತ್ತಷ್ಟು ಜಾಸ್ತಿ ಆಯಿತು. ಪುಲ್ವಾಮಾ, ಉರಿ, ಬೇರೆ ಬೇರೆ ರೀತಿಯ ಈ ದಾಳಿಗಳು, ಅದರ ಪ್ರಚಾರ, ಅದರ ಜೊತೆಗೇನೆ ಈ ಸೋಷಿಯಲ್ ಮೀಡಿಯಾದಲ್ಲಿ 2016ರಲ್ಲಾದಂಥ ಕ್ರಾಂತಿ ಇದೆಯಲ್ಲ, ಜಿಯೋ ಏನು ಉಚಿತವಾಗಿ ಕೊಡೋದಕ್ಕೆ ಶುರು ಮಾಡ್ತೋ, ಅಂದರೆ ಒನ್ಸ್ ನೀವು ಅದಕ್ಕೆ ಪೇ ಮಾಡಿದರೆ ಮಂತ್ ಇಡೀ ಅನ್ಲಿಮಿಟೆಡ್ ಆದಂಥ ಇಂಟರ್ನೆಟ್ಟು. ಅದಾದಮೇಲೆ ಏರ್ಟೆಲ್ ಕೂಡ ಬೇರೆ ದಾರಿ ಇಲ್ಲದೆ ಅಲ್ಲಿಗೆ ಬಂತು. ಎಲ್ಲ ನೆಟ್ವರ್ಕ್ಗಳು ಕೂಡ ಒಂದು GB ಗೆ 250 ರೂಪಾಯಿ 260 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಂತಹ ಆ 1 GB ಇಡೀ 1 ತಿಂಗಳು ಯೂಸ್ ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿದ್ದಾಗ ಜಿಯೋ ಮಾಡಿದಂಥ ಒಂದು ಕ್ರಾಂತಿ ಇತ್ತಲ್ಲ, ಅದು 250 ರೂಪಾಯಿ 260 ರೂಪಾಯಿ ಕೊಡಿ 1 ತಿಂಗಳಿಗೆ ಅನ್ಲಿಮಿಟೆಡ್ ಇಂಟರ್ನೆಟನ್ನು ಯೂಸ್ ಮಾಡಿ ಅಂತ ಕೊಟ್ಟಿದ್ದು. ಅದಾದ್ಮೇಲೆ ಜನ ಬ್ರೌಸ್ ಮಾಡೋಕ್ಕೆ ಶುರು ಮಾಡಿದರು. ಅಷ್ಟೊತ್ತಿಗಾಗಲೇ ಈ ಸೋಷಿಯಲ್ ಮೀಡಿಯಾದಲ್ಲಿ BJP ಬಹಳ ವೇಗವಾಗಿ ಪ್ರಚಾರವನ್ನು ಮಾಡ್ತಾ ಇತ್ತು. ಅದು BJPಯ ಗೆಲುವಿಗೆ ಕಾರಣ ಆಯಿತು. ಹಾಗಂದ್ರೂ ಕೂಡ ತಪ್ಪಲ್ಲ. ಯಾಕೆಂದರೆ ಸೋಷಿಯಲ್ ಮೀಡಿಯಾವನ್ನು, ಪ್ರೊಪಗಾಂಡಾವನ್ನು, ಪಬ್ಲಿಸಿಟಿಯನ್ನು ಅತ್ಯಂತ ಯಶಸ್ವಿಯಾಗಿ ಬಳಸ್ಕೊಂಡಿದ್ದು ನರೇಂದ್ರ ಮೋದಿ ಮತ್ತು BJP. ಕಾಂಗ್ರೆಸ್ ಆಮೇಲೆ ಎದ್ದು ನಿಂತ್ಕೊಳ್ತು, ಈ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹೇಗೆ ಪ್ರಚಾರ ತಗೋಬೋದು ಅಂದರೆ, ಯಾವತ್ತು ಟ್ರೆಂಡ್ ಸೆಟ್ಟರ್ ಗೆಲ್ತಾನೆ, ಟ್ರೆಂಡ್ ಫಾಲೋ ಮಾಡೋನಲ್ಲ. ಟ್ರೆಂಡ್ ಸೆಟ್ಟರ್ ಮುಂದಿರ್ತಾನೆ, ಟ್ರೆಂಡ್ ಫಾಲೋ ಮಾಡೋನು ಹಿಂದಿರ್ತಾನೆ. ಅಲ್ಲೇ ಫೇಲ್ ಆಗಿದ್ದು. ಹಾಗಾದರೆ ಈಗ ಹೇಳಿದ್ದು ಯಾರು ಇದನ್ನು ಹೇಳಿದ್ದು ಮತ್ತೊಮ್ಮೆ ಅದೇ ಪ್ರಶಾಂತ್ ಕಿಶೋರ್. ಯಾವ ಪ್ರಶಾಂತ್ ಕಿಶೋರ್ 2014ರಲ್ಲಿ ಮೋದಿ ಗೆಲುವಿಗೆ ಚಾಯ್ ಪೇ ಚರ್ಚಾ ಅಚ್ಚೆ ದಿನ ಆನೆ ವಾಲೆ ಅನ್ನೋ ರೀತಿಯ ಹೊಸ ಒಂದು ಕಾನ್ಸೆಪ್ಟ್ಗಳನ್ನು ಕೊಟ್ಟು ದೇಶಕ್ಕೆ ಹೊಸ ಮುಖವನ್ನು ಪ್ರಧಾನಿಯನ್ನಾಗಿ ಮಾಡಿದ್ರು. ಹಾಗೆ ಅತ್ಯಂತ ಗ್ಲೋಬಲಿ ಹೈಯೆಸ್ಟ್ ಫಾಲೋವರ್ಸನ್ನು ಹೊಂದಿರುವಂಥ ಪ್ರಧಾನಿ, ಹಾಗೆ ಆ ರೀತಿಯಲ್ಲಿ ಪ್ರಧಾನಿ ಅದಾದ್ಮೇಲೆ ಮಿಂಚಿದ್ರು ಮೋದಿ. ಅದರ ಹಿಂದೆ ಇದ್ದಿದ್ದು ಪ್ರಶಾಂತ್ ಕಿಶೋರ್. ಈಗ ಅದೇ ಪ್ರಶಾಂತ್ ಕಿಶೋರ್ ಹೇಳ್ತಾ ಇದ್ದಾರೆ, ಇದೇ ಸೋಷಿಯಲ್ ಮೀಡಿಯಾ, ಇದೇ ಇನ್ಸ್ಟಾಗ್ರಾಮ್ 2029ರಲ್ಲಿ ಮೋದಿಯನ್ನು ಸೋಲಿಸುತ್ತೆ ಅಂತ. ಮೋದಿ ಅಲರ್ಟ್ ಆಗಿದ್ದಾರೆ. ಮೋದಿ ಮೊನ್ನೆ ಜಂತರ್ ಮಂತರ್ ಪ್ರತಿಭಟನೆ ಆದ ನಂತರ ಒಂದು ವಿಡಿಯೋವನ್ನು ಬಿಟ್ಟರು. 400+ ಮಿಲಿಯನ್ ವ್ಯೂಸ್ ಆಯಿತು. ಒಂಥರ ರಾಜಕೀಯ ವಲಯದಲ್ಲಿ ಒಂದು ಕ್ರಾಂತಿ ಅದು. ಒಬ್ಬ ರಾಜಕೀಯ ನಾಯಕನನ್ನ ಇಷ್ಟರ ಮಟ್ಟಿಗೆ ಜನ ಫಾಲೋ ಮಾಡ್ತಾರೆ ಅಂತ ಹೇಳಿದರೆ, ಅವರ ವಿಡಿಯೋವನ್ನು ನೋಡ್ತಾರೆ ಅಂದರೆ, ಲೈಕ್ ಮಾಡ್ತಾರೆ ಅಂದರೆ,
ಅದೊಂದು ದಾಖಲೆನೆ. ನರೇಂದ್ರ ಮೋದಿ ಇವತ್ತು ಒಂದು ವಿಡಿಯೋ ಬಿಟ್ಟಿದ್ದಾರೆ. ಅಂದರೆ ಇನ್ಸ್ಟಾಗ್ರಾಮನ್ನು ಕೇವಲ ತಮ್ಮ ಯಾವುದೋ ಒಂದಷ್ಟು ಸ್ಪೀಚ್ಗಳು, ಯಾವುದೋ ವಿದೇಶಕ್ಕೆ ಹೋದಂಥ ವಿಡಿಯೋಗಳಿಗೆ ಸೀಮಿತ ಆಗಿಸ್ಕೊಂಡಿದ್ದಂಥ ಮೋದಿ ಅದಾದಮೇಲೆ ಮೊದಲ ವಿಡಿಯೋದಲ್ಲೇ ಫ್ರೆಂಡ್ಸ್ ಅಂತ ಮುಖಕ್ಕೆ ಹಿಡಿತಾರೆ. ಸೊ ಮುಖಕ್ಕೆ ಕ್ಲೋಸ್ ಆಗಿರುತ್ತೆ ಕ್ಯಾಮ್ರಾ, ಅದಕ್ಕೆ ಕೆಲವರು ತಮಾಷೆ ಮಾಡ್ತಾರೆ, ಏನೋ ಒಂದಷ್ಟು ಗುಟ್ಕಾ ಹಾಕಿದ್ದೀರಾ, ಕಣ್ಣಿಗೆಲ್ಲ ಮೊಬೈಲ್ನ ಕಣ್ಣಿಗೆ ಮೂಗಿಗೆ ಹಿಡಿತೀರಾ ಅಂತೆಲ್ಲ. ನೆಕ್ಸ್ಟ್ ವಿಡಿಯೋದಲ್ಲೇ ಮೋದಿ ಇಂಪ್ರೂವ್ಮೆಂಟ್ ತೋರಿಸಿದ್ರು, ಕರೆಕ್ಟಾದ ಪೊಸಿಷನ್ಲಿ ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋ ಮಾಡಿದರು. ಸೊ ಜನ ಮೋದಿ ಕೂಡ ಅಪ್ಡೇಟ್ ಆಗಿದ್ದನ್ನು ಇಷ್ಟಪಟ್ಟರು. ನೋಡಿ, ಮೋದಿ ಕೂಡ ಟ್ರೆಂಡಿಯಾಗಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಗಳನ್ನ ಮಾಡ್ತಾರೆ. ಮೊನ್ನೆ ನೇಕಾರರ ಬಗ್ಗೆ ಮೋದಿ ವಿಡಿಯೋ ಮಾಡಿದರು, ಇನ್ಸ್ಟಾಗ್ರಾಮಲ್ಲಿ ಬಿಟ್ಟರು. ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಇನ್ಸ್ಟಾಗ್ರಾಮ್ ಈಗ ಸೋಷಿಯಲ್ ಮೀಡಿಯಾವನ್ನೇನು ಆಳ್ತಾ ಇದೆಯಲ್ಲ, ಒಂದು ಕಾಲದಲ್ಲಿ ಫೇಸ್ಬುಕ್ ಇತ್ತು, ಅದಾದಮೇಲೆ ಟ್ವಿಟ್ಟರ್ ಬಂತು, ಅದಾದಮೇಲೆ ಈಗ ಅಂದರೆ ವಾಟ್ಸಪ್ ಫೇಸ್ಬುಕ್ಗಳ ಜೊತೆಗೆ ಟ್ವಿಟ್ಟರ್ ಮುಂದೆ ಬಂತು, ಟ್ವಿಟ್ಟರ್ ನಂತರ ಈಗ ಇನ್ಸ್ಟಾಗ್ರಾಮ್. ನಿಮಗೆ ಸಿಂಪಲಾಗಿ ನಾನು ಹೇಳೋದು, ಹಾಗಾದರೆ ಇನ್ಸ್ಟಾಗ್ರಾಮು ಎಲ್ಲರನ್ನೂ ರೀಚ್ ಆಗಿಬಿಡುತ್ತಾ? ಇವತ್ತು ಮನೆಯಲ್ಲಿ ವಯಸ್ಸಾದ 50-60 ಆಗಿರೋರು ಕೂಡ ಇವತ್ತು ಈಸಿಯಾಗಿ ಸ್ಕ್ರೀನ್ ಟಚ್ ಇರುವಂಥ ಮೊಬೈಲಲ್ಲಿ ಅದನ್ನು ಸ್ವೈಪ್ ಮಾಡ್ತಾರೆ, ವಿಡಿಯೋಗಳನ್ನು ಸ್ವೈಪ್ ಮಾಡ್ತಾರೆ. ಅವ್ರಿಗೂ ಕೂಡ ಈಸಿ, ಅಂದರೆ ಜಸ್ಟ್ ಒಂದು ಸ್ವೈಪಲ್ಲಿ ಇನ್ನೊಂದು ವಿಡಿಯೋ ಬರೋದಾದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ? ಅದು ವಯಸ್ಸಾದವ್ರಿಗೆ ತುಂಬ ಏನೇನೋ ಹುಡುಕಿ ಮಾಡೋದು ಕಷ್ಟ ಆಗುತ್ತೆ. ಒಂದು ಸಾರಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿಕೊಟ್ರೆ ಅದನ್ನು ಸ್ವೈಪ್ ಮಾಡಿದರೆ ನೆಕ್ಸ್ಟ್ ವಿಡಿಯೋ ಬರ್ತಾ ಇರುತ್ತೆ. ಜಸ್ಟ್ ಒಂದು ಕೈ ಬೆರಳ ತುದಿಯಲ್ಲಿ ಸಾವಿರಾರು ವಿಡಿಯೋಗಳಿರ್ತವೆ. ಅಂದರೆ ನಾನು ಏನು ಹೇಳೋಕೆ ಹೊರಟೆ ಅಂದರೆ, ಈಗ ಒಂದು ಏಜ್ ಗ್ರೂಪು ಇನ್ಸ್ಟಾಗ್ರಾಮನ್ನು ನೋಡುತ್ತಪ್ಪ. ಏನು ಇವತ್ತು ಜನ್ಸಿಗಳು, ಇವತ್ತಿನ ಏನು ಒಂದು 15 to 30-35 ಏಜ್ ಗ್ರೂಪ್ ಮಾತ್ರ ಇನ್ಸ್ಟಾಗ್ರಾಮಲ್ಲಿ ತುಂಬ ಆ್ಯಕ್ಟಿವ್ ಇದೆ ಅಂತ ನೀವು ಅನ್ಕೋತಾ ಇದ್ದೀರಲ್ಲ, ಅವರು ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಲೂಯೆನ್ಸರ್ಸ್ ಆಗಿ ಅವರು ಅಕೌಂಟನ್ನು ಇಟ್ಕೊಂಡು ಆ್ಯಕ್ಟಿವ್ ಆಗಿದ್ದಾರೆ. ಆದರೆ ಇವತ್ತು ಆ 35 to 75 ಜನ್ರೇಷನ್ ಇದೆಯಲ್ಲ, ಅದು ಇವತ್ತು ಇನ್ಸ್ಟಾಗ್ರಾಮ್ ವಿಡಿಯೋ ಸ್ವೈಪ್ ಮಾಡೋದ್ರಲ್ಲಿ ಆ ಜನ್ರೇಷನ್ ಕೂಡ ಆ್ಯಕ್ಟಿವ್ ಆಗಿದೆ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಇನ್ಸ್ಟಾಗ್ರಾಮ್ ಅತ್ಯಂತ ಹೆಚ್ಚು ಆ್ಯಕ್ಟಿವ್, ಅತ್ಯಂತ ಹೆಚ್ಚು ಫಾಲೋಯಿಂಗ್ ಇರೋದು ಇನ್ಸ್ಟಾಗ್ರಾಮ್ಗೆ. ಆ ಇನ್ಸ್ಟಾಗ್ರಾಮನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು. ಮೋದಿ ಅದಕ್ಕೆ ತಮ್ಮ ಸಚಿವ ಸಂಪುಟದಲ್ಲಿ ಯಾವಾಗ ಜಂತರ್ ಮಂತರ್ ಪ್ರತಿಭಟನೆ ಆಯಿತೋ ಇಮಿಡಿಯೇಟ್ ಹೇಳ್ತಾರೆ, ಯಾರ್ಯಾರು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ರೆ, ಎಷ್ಟು ಫಾಲೋಯಿಂಗ್ ಇದೆ ನೋಡ್ಕೊಳ್ಳಿ. ನಿಮ್ಮ ಫೇಸ್ಬುಕ್ಕು, ಟ್ವಿಟ್ಟರು ಇದೆಲ್ಲ ಇದೆ, ಓಕೆ, ಯೂಟ್ಯೂಬ್ ಎಲ್ಲ, ಆದರೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲಿ ವಿಡಿಯೋ ಮಾಡಿ, ಅಲ್ಲಿ ಫಾಲೋವರ್ಸ್ ಬಗ್ಗೆ ಗಮನ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಸೊ 2028ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಅಧಿಕಾರದ ಚುಕ್ಕಾಣಿ ಹಿಡಿಯುವಂಥ ವಿಚಾರದಲ್ಲಿ, ಅಥವಾ ಈಗ ಬರ್ತಾ ಇರುವಂಥ ಯಾವುದೇ ರಾಜ್ಯಗಳ ಚುನಾವಣೆಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುವಂಥ ವಿಚಾರದಲ್ಲಿ ಅತ್ಯಂತ ದೊಡ್ಡ ಪರಿಣಾಮವನ್ನು ಬೀರುವಂಥದ್ದು ಇನ್ಸ್ಟಾಗ್ರಾಮ್ ರೀಲ್ಸ್ಗಳು. ಸೊ ಹಾಗಾಗಿ ಪ್ರಶಾಂತ್ ಕಿಶೋರ್ ಹೇಳಿದ್ದು ಮತ್ತೊಮ್ಮೆ ಸತ್ಯನೇ ಅನ್ನಿಸ್ತಾ ಇದೆ. ಮುಂದಿನ ಗೆಲುವನ್ನು ನಿರ್ಧರಿಸೋ, ದೇಶದ ಪ್ರಧಾನಿ ಯಾರಾಗಬೇಕು ಅನ್ನೋದು ನಿರ್ಧರಿಸೋದ್ರಲ್ಲಿ ಇನ್ಸ್ಟಾಗ್ರಾಮ್ನ ಪಾತ್ರ ಬಹಳ ದೊಡ್ಡದಾಗಿರುತ್ತೆ. ಇವತ್ತು ಅತ್ಯಂತ ಹೆಚ್ಚು ವಿಡಿಯೋಗಳು ಇನ್ಸ್ಟಾಗ್ರಾಮ್ನಲ್ಲಿ ವೈರಲ್ ಆಗ್ತವೆ. ಯೂಟ್ಯೂಬ್ ಅಲ್ಲ, ಫೇಸ್ಬುಕ್ ಅಲ್ಲ, ವಾಟ್ಸಪ್ ಕೂಡ ಅಲ್ಲ. ಅತ್ಯಂತ ಹೆಚ್ಚು ವಿಡಿಯೋಗಳು ವೀಕ್ಷಣೆಗೊಳಪಡುವಂಥದ್ದು ತುಣುಕುಗಳು ಇನ್ಸ್ಟಾಗ್ರಾಮ್ನಲ್ಲಿ. ಅತ್ಯಂತ ವೇಗವಾಗಿ ಶೇರ್ ಆಗೋದು ಇನ್ಸ್ಟಾಗ್ರಾಮ್ನಲ್ಲಿ. ಹಾಗಾಗಿ ಇನ್ಸ್ಟಾಗ್ರಾಮ್ನ ಗಟ್ಟಿಯಾಗಿ ಇಟ್ಕೊಂಡ್ರೆ, ಜೊತೆಗೆ ಅದರಲ್ಲಿ ಅಪ್ಡೇಟ್ ಆಗ್ತಾ ಇದ್ರೆ, ಮುಂದಿನ ಒಂದು 5 ವರ್ಷಗಳ ಕಾಲ ಇನ್ಸ್ಟಾಗ್ರಾಮ್ ಟ್ರೆಂಡಲ್ಲಿ ಇದ್ದೇ ಇರುತ್ತೆ. ಆಮೇಲೆ ಇನ್ಯಾವುದೋ ಬರ್ಬೋದು, ಒಂದು 2 ವರ್ಷ 3 ವರ್ಷ ಅಂತೂ ಟ್ರೆಂಡಲ್ಲಿ ಇದ್ದೇ ಇರುತ್ತೆ. ಇನ್ಸ್ಟಾಗ್ರಾಮ್ ಅಥವಾ ಮುಂದೆ ಬರುವಂತಹ ಸೋಷಿಯಲ್ ಮೀಡಿಯಾವನ್ನು, ಮುಂದೆ ಜನರಿಗೆ ಕನೆಕ್ಟ್ ಆಗೋದನ್ನು ಬಳಸ್ಕೊಳ್ಳಿಲ್ಲ ಅಂತ ಹೇಳಿದರೆ ಖಂಡಿತ ಮೋದಿ ಫೇಲ್ ಆಗ್ತಾರೆ. ಯಾವ ವಾಟ್ಸಪ್ಪನ್ನು ಬಳಸಿದ್ಕೆ ಗೆದ್ದಿದ್ರೋ, ಯಾವ ವಾಟ್ಸಪ್ಪಿಂದ ದೊಡ್ಡ ಪ್ರಚಾರ ಮಾಡಿಕೊಂಡು ಗೆದ್ಕೊಂಡು ಬಂದಿದ್ರೋ, ಅದರ ಅಪ್ಡೇಟೆಡ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂಥದ್ದು ಈಗ ಇನ್ಸ್ಟಾಗ್ರಾಮ್. ಅದನ್ನು ಬಳಸಿದರೆ ಮಾತ್ರ ಗೆಲುವು ಸಾಧ್ಯ ಅಂತ ಹೇಳಿದ್ದಾರೆ. ಮೋದಿ ಕೂಡ ಅಲರ್ಟ್ ಆಗಿದ್ದಾರೆ. ಇದು ಮೋದಿಗೆ ಗೊತ್ತಿಲ್ಲದೆ ಇರೋದಾ? ಸೊ ಸದ್ಯಕ್ಕೆ ಸೋಲು ಗೆಲುವನ್ನು ನಿರ್ಧರಿಸೋದು ಸೋಷಿಯಲ್ ಮೀಡಿಯಾ ಅಂತ ಆಗಿದೆ. ಅದು ಸತ್ಯನೂ ಹೌದು, ಅಷ್ಟು ಜನರನ್ನ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಇದು ನಮಗನ್ನಿಸ್ತಾ ಇರುವಂಥದ್ದು. ಹಾಗೆ ಒಂದಷ್ಟು ಸೋಷಿಯಲಿ ಓಡಾಡ್ತಾ ಇರುವಂಥ ವಿಚಾರ. ನಿಮಗೇನು ಅನಿಸುತ್ತೆ? ಇನ್ಸ್ಟಾಗ್ರಾಮ್ಗಿಂತ ಮುಂದೆ ಇನ್ಯಾವುದು ಬರ್ಬೋದು? ಅಥವಾ ಇನ್ಸ್ಟಾಗ್ರಾಮೇ 2029ರಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ನಂಬರ್ 1ನಲ್ಲಿ ಇರುತ್ತಾ? ಅದೇ ಸೋಲು ಗೆಲುವನ್ನು ನಿರ್ಧರಿಸುತ್ತಾ? ಪ್ರಶಾಂತ್ ಕಿಶೋರ್ ಅವರು ಹೇಳ್ತಾ ಇರೋದು ಸತ್ಯನಾ? ಅಥವಾ ಮೋದಿ 2014ರಿಂದ ಗೆದ್ಕೊಂಬಂದಿದ್ರ ಹಿಂದೆ ವಾಟ್ಸಪ್ನ ಪಾತ್ರ ಇತ್ತಾ ಇಲ್ವಾ, ನಿಜಾನಾ? ಸೊ ಇದು ನಮಗನ್ಸಿದ್ದು. ಸೊ ನಿಮಗೆ ಹೇಳಿದ್ದೀವಿ. ನಿಮ್ಮ ಅಭಿಪ್ರಾಯ ಬೇರೆನೇ ಇರಬಹುದು. ಚರ್ಚೆ ಮಾಡಿ, ಮಾತಾಡಿ, ಮತ್ತಷ್ಟು ಈ ರೀತಿ ವಿಚಾರಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಸೊ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಖುಷಿ ಆಯಿತು. ಮತ್ತಷ್ಟು ಈ ರೀತಿ ವಿಡಿಯೋಗಳನ್ನು ನೋಡ್ತಾ ಇರಿ. ಇದು ಸುಮನ್ ಟಿವಿ ಕನ್ನಡ.